ಹೊಸಕೋಟೆ ನಗರದಲ್ಲಿ ಹೊಸಕೋಟೆ ತಾಲೂಕು ಹಾಗೂ ನಗರ ಜನತೆಗೆ ಸಂತಸದ ಸುದ್ದಿ. ನೂತನವಾಗಿ ಪ್ರಾರಂಭವಾಗುತ್ತಿರುವ ಟಿಟಿಕೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಶೋರೂಮ್ ಸ್ಟೋರ್ ಪ್ರಾರಂಭವಾಗಿದೆ. ತಮ್ಮೇಗೌಡ ಬಡಾವಣೆ, ಕೆಬಿಐ ಸರ್ಕಲ್, ಡಿಎಂಆರ್ಜೆ ಪ್ಲಾಜಾ, ನೆಲಮಹಡಿ, ಹೊಸಕೋಟೆ ಟೌನ್. ಒಮ್ಮೆ ಭೇಟಿ ಕೊಡಿ. ಏನನ್ನಾದರೂ ಯಾವುದಕ್ಕಾದರೂ ಎಕ್ಸ್ಚೇಂಜ್ ಆಫರ್ ಪ್ರೆಸ್ಟೀಜ್ನೊಂದಿಗೆ ನಿಮ್ಮ ಅಡುಗೆ ಮನೆಯನ್ನ ಅಪ್ಡೇಟ್ ಮಾಡಿ. ಯಾವುದೇ ಬ್ರ್ಯಾಂಡಿನ ಹಳೆಯ ಕಿಚನ್ ಅಪ್ಲೈನ್ಸಸ್ ಅಥವಾ ಕಿಚನ್ ವೇರ್ಗಳನ್ನು ವಿನಿಮಯ ಮಾಡಿಕೊಳ್ಳಿ. ಪ್ರೆಸ್ಟೀಜ್ ನವರ ನೂತನ ಆವಿಷ್ಕಾರಗಳನ್ನು ಮನೆಗೆ ತನ್ನಿ. ಟಿಟಿಕೆ ಪ್ರೆಸ್ಟೀಜ್ ಸ್ಟೋರ್ ಮಾಲೀಕರಾದ ನಾಗರಾಜ್ ರವರು ಮಾತನಾಡಿ, ವಿಶೇಷವಾಗಿ ಈಗ ಏನು ಒಂದು ಮಳಿಗೆಯನ್ನು ಆರಂಭಿಸಿದ್ದೀವಿ. ಹೊಸಕೋಟೆಯಲ್ಲಿ ಟಿಟಿಕೆ ಪ್ರೆಸ್ಟೀಜ್ ಕಂಪನಿಯಿಂದ ಹೊಸ ಮಳಿಗೆಯನ್ನು ಆರಂಭಿಸಿದ್ದೇವೆ. ವಿಶೇಷವಾಗಿ ಅವ್ರ ಜನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂದ್ರೆ ಇಲ್ಲಿ ಜನ ತುಂಬಾ ಒಳ್ಳೆಯವರು ಮತ್ತೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳ ಬಗ್ಗೆ ಗಮನ ಕೊಡ್ತಾರೆ ಅಂತೇಳಿ ನಾವಿಲ್ಲಿ ಒಂದು ಮಳಿಗೆಯನ್ನು ಆರಂಭಿಸಿದ್ದೀವಿ. ಈಗ ವಿಶೇಷ ರೀತಿಯಾದಂಥ ರಿಯಾಯಿತಿ ದರದಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸ್ಚೇಂಜ್ ಆಗಿರ್ಬೋದು, ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು, ಈ ಥರ ಅನೇಕ ರೀತಿಯಾದಂಥ ಉತ್ಪನ್ನಗಳನ್ನು ನಾವು ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಜನತೆ ಅದನ್ನು ಸದುಪಯೋಗ ಮಾಡಿಕೊಂಡು ಬಳಸ್ಕೊಬೇಕಾಗಿ ಹೊಸಕೋಟೆ ಜನತೆಯಲ್ಲಿ ನನ್ನ ಮನವಿ. ಉತ್ಪನ್ನಗಳ ಸಂಪೂರ್ಣ ಶ್ರೇಣಿಯ ಮೇಲೆ ಆಕರ್ಷಕ ಆಫರ್ಗಳು ಲಭ್ಯ. ಖರೀದಿ ಮಾಡುವ ಮೊದಲು 50 ಗ್ರಾಹಕರಿಗೆ ಉಚಿತ ಗಿಫ್ಟ್ಗಳು ಲಭ್ಯ. ಟಿಟಿಕೆ ಪ್ರೆಸ್ಟೀಜ್ ಶೋರೂಮ್ನಲ್ಲಿ ಮಾಲೀಕರು ನಾಗರಾಜ್ ಅವರು ಮಾತನಾಡಿ, ಉತ್ಪನ್ನಗಳ ಸಂಪೂರ್ಣ ಶ್ರೇಣಿಯ ಮೇಲೆ ಆಕರ್ಷಕ ಆಫರ್ಗಳು ಲಭ್ಯ. ನಾವೇನು ಟಿಟಿಕೆ ಪ್ರೆಸ್ಟೀಜ್ ಕಂಪನಿಯಿಂದ ನೂತನ ಮಳಿಗೆಯನ್ನು ಆರಂಭಿಸಿದ್ದೇವೆ. ಹೊಸಕೋಟೆ ಸಿರಿದ ಸುದ್ದಿ. ಇಲ್ಲಿ ವಿಶೇಷವಾಗಿ ಕಂಪನಿ ಏನು ಉತ್ಪನ್ನಗಳನ್ನು ಕೊಡ್ತಾರೆ ಅದನ್ನ ಗ್ರಾಹಕರಿಗೆ ನೇರವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಇಲ್ಲಿ ಎಲ್ಲ ತರಹದ ಆಫರ್ಗಳನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಏನು ಆಫರ್ ಅಂದ್ರೆ ಎನಿಥಿಂಗ್ ಫಾರ್ ಎನಿಥಿಂಗ್, ಅಂದ್ರೆ ಯಾವ್ದು ಕೊಟ್ಟು ಯಾವ್ದಾದ್ರು ತಗೋಬಹುದು. ನಿಮ್ಮಲ್ಲಿ ಹಳೆ ಇರ್ತಕ್ಕಂಥ ಯಾವ್ದಾದ್ರು ಯೂಸ್ ಆಗಿರ್ತಕ್ಕಂಥ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಕುಕ್ಕರ್ ಆಗಿರೋದು, ಮಿಕ್ಸಿ ಆಗಿರೋದು, ಚಿಮ್ನಿ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರೋದು, ಇದನ್ನೆಲ್ಲ ಕೊಟ್ಬಿಟ್ಟು ಬೇಕಾಗ್ತಕ್ಕಂಥ ಮನಸ್ಸಿಗೆ ನೆಚ್ಚಿರ್ತಕ್ಕಂಥ ಇಳಿಸಿರ್ತಕ್ಕಂಥ ಒಂದು ಹೊಸ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಅದು ರೀಸನಬಲ್ ರೇಟ್ ಅಲ್ಲೇ ಈಗ ಮಾರ್ತಾ ಇದೀವಿ. ದಯವಿಟ್ಟು ಹೊಸಕೋಟೆ ಜನತೆ ಇದನ್ನ ನನ್ನ ಮನವಿ. ಆಮೇಲೆ ಇನ್ನೊಂದು, ಇಲ್ಲಿ ಎಲ್ಲಾ ರೀತಿಯ ಫೈನಾನ್ಸ್ ವ್ಯವಸ್ಥೆ ಇದೆ. ಅಂದ್ರೆ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಚೋಳಾ ಫೈನಾನ್ಸ್ ಆಗಿರ್ಬೋದು, ಅವೆಲ್ಲರೂ ವ್ಯವಸ್ಥೆನೂ ಇದೆ. ನೀವು ಯಾವುದೇ ಇಂಟ್ರೆಸ್ಟ್ ಅಥವಾ ಏನು ಬಡ್ಡಿಯನ್ನು ಇಲ್ಲದೆ ಕಂತುಗಳಲ್ಲಿ ವಸ್ತುಗಳನ್ನ ಖರೀದಿ ಮಾಡಬಹುದು. ಆಮೇಲೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನೇ ನಾವು ಆಯ್ಕೆ ಮಾಡಿ ಇಲ್ಲಿ ಜನತೆಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದನ್ನು ಜನರಿಗೆ ತಲುಪಿಸೋದಕ್ಕೆ ಈ ಮೂಲಕ ಇಷ್ಟಪಡ್ತೀವಿ. ಆಮೇಲೆ ವಿಶೇಷವಾಗಿ ನನಗೆ ಹೊಸಕೋಟೆಯಲ್ಲಿ ಜನತೆ ಏನಂದ್ರೆ ತುಂಬಾ ಸಹಕಾರ ಇದೆ. ಆ ಸಹಕಾರ ಹಿಂಗೆ ಇರಲಿ. ಮತ್ತೆ ನಾನು ನಿಮ್ಮನ್ನು ಪ್ರಾರಂಭ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ನಾಗರಾಜ್ ಅಂತೇಳಿ ನಮ್ದು ಮೂಲತಃ ಮಾಲೂರ್ನವರು. ಇಲ್ಲಿ ಬಂದು ಹೊಸದಾಗಿ ಒಂದು ಶೋರೂಮ್ ಮಾಡಿದ್ವಿ. 2ನೇ ಶೋರೂಮ್ ಆಗಿದೆ. ಇದಕ್ಕೆ ಬಂದು ಮಾಲೂರಲ್ಲಿ ಒಂದು ಚೆನ್ನಾಗಿದೆ. ಇಲ್ಲಿ ಅದೇ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ಇಲ್ಲಿ ಚೆನ್ನಾಗಾಗಲಿ ಅಂತೇಳಿ ಎಲ್ಲರ ಪರವಾಗಿ ಆಶಿಸ್ತೀವಿ. ವಿಶೇಷವಾಗಿ ಪ್ರೆಸ್ಟೀಜ್ ಬ್ರ್ಯಾಂಡ್ ಮಾತ್ರನೇ ನಾವು ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಇಷ್ಟ ಆಗೋದು ಯಾವತ್ತೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಪ್ರೆಸ್ಟೀಜ್ ಕಂಪ್ನಿಗಳು ಒಳ್ಳೆ ಕ್ವಾಲಿಟಿಗೆ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದ್ದಾರೆ, ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ರಾಜಿ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಚೆನ್ನಾಗಿ
ಕ್ವಾಲಿಟಿ ಇದರಿಂದ ಅವ್ರಿಗೆ ಬೇಗ ಕೆಲಸಗಳಾಗೋದು, ಆಮೇಲೆ ಏನೇ ತೊಂದರೆಗಳಿರೋದಿಲ್ಲ. ಅದರಿಂದ ಒಂದು ಕುಕ್ಕರ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಆ ಥರದಲ್ಲಿ ಯಾವುದೇ ಒಂದು ಅಡಚಣೆಗಳಿಲ್ಲದೆ ಕೆಲಸ ಮಾಡೋದಕ್ಕೆ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನ ಪ್ರೆಸ್ಟೀಜ್ ಕಡೆಯಿಂದ ಸಿಗ್ತಾ ಇದೆ. ಅದರಿಂದ ಪ್ರೆಸ್ಟೀಜ್ ಇಂದ ಕೊಂಡ್ಕೊಳ್ಳಿ ಅಂತ ನನ್ನ ಸಲಹೆ ಕೂಡ ಹೇಳ್ತೀನಿ. ಯಾಕಂದ್ರೆ ರೇಟಲ್ಲಿ ರೀಸನಬಲ್ ಇದೆ, ಆಮೇಲೆ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡೋದ್ರಲ್ಲಿ ಅವರು ಮೊದಲಿಂದ ಸುಮಾರು 75 ವರ್ಷಗಳಿಂದಲೂ ನಿರಂತರವಾಗಿ ಸಾರ್ವಜನಿಕರಿಗೆ ಕೊಡ್ತಾ ಬಂದಿದ್ದಾರೆ. ಇನ್ನೂ ಹಾಗೆ ಮುಂದುವರಿಲಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಒಂದು 706 ವಿವಿಧ ರೀತಿಯಾದಂತಹ ಉತ್ಪನ್ನಗಳನ್ನ ಅವರು ಮಾರ್ಕೆಟಿಂಗ್ ಇಟ್ಟಿದ್ದಾರೆ. ಎಲ್ಲದರಲ್ಲೂ ಇಡೀ ಇಂಡಿಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಹೋಮ್ ಅಪ್ಲೈನ್ಸಸ್ ಒಂದು ಕಿಚನ್ ಅಪ್ಲೈನ್ಸಸ್ ಇದೆ ಅಂದ್ರೆ ಅದು ಪ್ರೆಸ್ಟೀಜ್ ಅವ್ರಿಗೆ ಮಾತ್ರ ಸಾಧ್ಯ. ಬೇರೆಯವ್ರು ಯಾರ್ದು ಅಷ್ಟೊಂದು ಹೆಚ್ಚು ಉತ್ಪನ್ನಗಳನ್ನು ಮಾಡಕ್ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಇವರು ಗುಣಮಟ್ಟ ಕಾಪಾಡ್ಕೊಂಡು ಬಂದಿರೋದ್ರಿಂದ ಒಳ್ಳೆಯ ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಜನಕ್ಕೆ ಒಳ್ಳೆ ನೆಚ್ಚಿನ ಬ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ. ಅದರಿಂದ ಇದನ್ನೇ ಖರೀದಿ ಮಾಡಬೇಕು, ಇದನ್ನ ಬಳಸಿದ್ರೆ ಮುಂದೆ ಸುರಕ್ಷತೆಗಾಗಿ ಇದನ್ನ ಬಳಸಿ ಅಂತ ಹೇಳಕ್ಕೆ ಬಯಸ್ತೀವಿ.